ಬಾಗಲಕೋಟೆ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಆಡಳಿತ ಬಾಗಲಕೋಟೆ ಹಾಗೂ ಕೂಡಲಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಇವರ ಸಹಯೋಗದಲ್ಲಿ ವಿಶ್ವಗುರು ಬಸವಣ್ಣವರ ಜಯಂತಿ ಅಂಗವಾಗಿ ಅನುಭವ ಮಂಟಪ ಬಸವಾದಿಶರಣರ ವೈಭವ 2025ರ ಸಮಾರಂಭವು ಕುನಗುಂದ ತಾಲೂಕಿನ ಸುಕ್ಷೇತ್ರ ಕೂಡಲಸಂಗಮದ ಅನುಭವ ಮಂಟಪದ ಸಭಾಂಗಣದಲ್ಲಿ ದಿನಾಂಕ ಏಪ್ರಿಲ್ 29, 2025ರಂದು ಮುಂಜಾನೆ 11 ಗಂಟೆಗೆ ಶ್ರೀ ನಿಜಗುಣಾನಂದ ಸ್ವಾಮೀಜಿ ಹಾಗೂ ಶ್ರೀ ಗುರು ಮಹಾಂತ ಸ್ವಾಮಿಗಳು ಹಾಗೂ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಸೇರಿ ಇತರೆ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಗಳು ಬಸವಣ್ಣವರ ಪ್ರವಚನಪರ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವರಾದ ಶಿವರಾಜಸ್ತಂಗಡಿಗಿರು, ವಿಚಾರಗೋಷ್ಠಿ ಉದ್ಘಾಟನೆ ಪರ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪೂರರು, ಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪನಮನ ಪರ ಹಾಗೂ ಶಾಸಕ ಕಾಶಪ್ಪನವರರು ಅಧ್ಯಕ್ಷೀಯ ಪರಮಾತುಗಳನ್ನಾಡಿ ಬಸವ ಜಯಂತಿ ಎಂದರೆ ಮಾನವ ಹಕ್ಕುಗಳ ದಿನಾಚರಣೆ, ಧಾರ್ಮಿಕ ಮತ್ತು ರಾಜಕೀಯ ರಹಿತ ಜನತೆ ಆತ್ಮಗೌರವ ಸಂರಕ್ಷಿಕೊಳ್ಳುವ ಮತ್ತು ಸಮಸಮಾಜ ನಿರ್ಮಾಣದ ಉತ್ಸವವಾಗಿದೆ ಎಂದು ಪ್ರತಿಪಾದಿಸಿದರು. ನಂತರ ಅನ್ನ, ಮಾನ, ಪ್ರಾಣಧಕ್ಕೆ ತರುವ ಮೌಢ್ಯಕಂದಾಚಾರಗಳು ತಿರಸ್ಕರಿಸುವಂತೆ ಜನತೆಗೆ ಕರೆ ನೀಡಿದರು. ನಂತರ ಪ್ರಸ್ತುತ ಸಮಾಜದಲ್ಲಿ ಜಾತಿ ಮಧ್ಯೆ ಕಂದಕ ಸೃಷ್ಟಿಸಿ, ಯುವಕರ ತಲೆಯಲ್ಲಿ ವಿಷಬೀಜ ಬಿತ್ತಿ ಅಶಾಂತಿ ಸೃಷ್ಟಿಸಿ, ಹಿಂಸೆ ಮತ್ತು ಅಸಹಿಷ್ಣುತೆಗೆ ಪ್ರಲೋಭನೆ ಕೊಡಲಾಗುತ್ತಿದೆ. ಹಾಗಾಗಿ ಭವಿಷ್ಯದ ಪೀಳಿಗೆಗೆ ಬುದ್ಧ, ಬಸವ, ಅಂಬೇಡ್ಕರ್ರವರ ಚಿಂತನೆಗಳನ್ನು ನಾಡಿನಾದ್ಯಂತ ಪರಿಚಯಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಹಾಗೂ ಬಸವತತ್ವದ ಆಚಾರ ವಿಚಾರದಂತೆ ಸರ್ವರಿಗೂ ಸಮಪಾಲು ಸಮಬಾಳೆಂದು ನುಡಿದಂತೆ ನಡೆದು ನಾಡಿನ ಸಹಾಯಕ, ದೀನದಲಿತರ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಹಸಿವಿನಿಂದ ಬಳಲದಂತೆ ಆತ್ಮಗೌರವದ ಮತ್ತು ಘನತೆಯ ಬದುಕು, ಸ್ವಾಭಿಮಾನದ ಬದುಕಿಗೆ ಅನ್ನಭಾಗ್ಯ ಕಲ್ಪಿಸಿದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಶಾಸಕ ಕಾಶಪ್ಪನವರರು ಸುಮಾರು 700 ಶರಣರು ನಡೆದಾಡಿರುವ ನೆಲದಲ್ಲಿ ಪ್ರತಿವರ್ಷವೂ ಬಸವಾದಿಶರಣರ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಾಗಿ ಘೋಷಿಸಿದರು. ನಂತರ ವಚನ ಸಾಹಿತ್ಯ, ಸಮಕಾಲೀನ ಸಂವೇದನೆ, ವಿಚಾರಗೋಷ್ಠಿಯಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ವರ್ತಮಾನದ ಜರೂರು ವಿಷಯದ ಗೋಷ್ಠಿಯಲ್ಲಿ ಪ್ರೊಫೆಸರ ಎಸ್.ಜಿ. ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಸಾಹಿತಿಗಳಾದ ರಂಜಾನ ದರ್ಗಾ, ಡಾಕ್ಟರ್ ತಾರಣಿ ಶುಭದಾಯಿನಿ, ಡಾಕ್ಟರ್ ವಿಕ್ರಮ ವಿಸಾಜಿರು ವಿಷಯವನ್ನು ಮಂಡಿಸಿದರು. ನಂತರ ವಚನ ಸಾಹಿತ್ಯ ಮತ್ತು ಭಾರತದ ಸಂವಿಧಾನೆಂಬ ವಿಷಯದ ಗೋಷ್ಠಿ 2ರಲ್ಲಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಕೆನೀಲ ಮತ್ತು ಪ್ರೊಫೆಸರ ಎಂ.ಎಸ್. ಶೇಖರರು ವಿಷಯ ಮಂಡನೆ ಮಾಡಿದರು. ಈ ಒಂದು ಸಮಾರಂಭದಲ್ಲಿ ಡಾಕ್ಟರ್ ಸುಮಂಗಲಾ ಮೇಟಿರು ನಿರೂಪಿಸಿದರೆ, ಜಿಲ್ಲಾಧಿಕಾರಿಗಳಾದ ಕೆ.ಎಂ. ಜಾನಕಿ, ಜಿಲ್ಲಾ ಪಂಚಾಯತ ಸಿಎಸ್ಗಳಾದ ಶಶಿಧರ ಕುರೇರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಮರನಾಥ ರೆಡ್ಡಿ, ಕೂಡಲಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಮಹಾದೇವ ಮುರಗಿರು ವೇದಿಕೆ ಅಲಂಕರಿಸಿದ್ದರು. ಲೋಕನಾಯ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಕೂಡಲಸಂಗಮ. ಬಂದವರೆಲ್ಲರೂ ದೇವರು ಮತ್ತು ಧರ್ಮದ ಬಗ್ಗೆನೇ ಮಾತನಾಡ್ತಾರೆ. ಧರ್ಮ, ಕಲ್ಪನೆ, ಪೂರ್ವಜನ್ಮ, ಪುನರ್ಜನ್ಮ, ದೇವರು ಧರ್ಮವನ್ನು ಬಿಟ್ಟು ಮನುಷ್ಯ ಸಮಾಜ ಬಗ್ಗೆ ಮಾತನಾಡಿರ್ತಕ್ಕಂಥ ಏಕಮೇವ ದ್ವಿತೀಯವಾಗಿರ್ತಕ್ಕಂಥ ಪ್ರವಾದಿ ಯಾರಂದ್ರೆ ಇದರ ಬಸವಣ್ಣನವರು ಅನ್ನತಕ್ಕಂಥದ್ದು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಯಾಕೆ? ಒಂದೇ ಒಂದು ಘಟನೆಯಲ್ಲಿ ಮುಗಿಸ್ತೇನೆ. ಸಾಂಸ್ಕೃತಿಕ ನಾಯಕ ಸಂಸ್ಕೃತಿ ಇರಲಿಲ್ಲ, ಬಸವಣ್ಣ ಬರಬೇಕು. ಯಾರಾದ್ರೂ ಕೆಳವರ್ಗದವರು ಮೇಲ್ವರ್ಗದವರು ಹೋಗ್ತಿರುವಾಗ ನಮಸ್ಕಾರ ರೀ ದಣಿ ಅಂದ್ರ ಏನೇ ಕೆಂಚಿ, ಅದಕ್ಕೆಲ್ಲ ನಾವು ಬಹಳ ಮನಸ್ಸಿನಿಂದ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಇವತ್ತು ನಾನು ಒಂದು ವಿಚಾರ, ಒಂದೇ ಮಾನವ ಘನತೆಯನ್ನು ಎತ್ತಿ ಹಿಡಿದಂಥ ಮಹಾನ್ ಸಂಸ್ಕೃತಿ ಅಂದರೆ ಇದು ಬಸವ ಸಂಸ್ಕೃತಿ. ಮಾನವನ ಮಹಾಘನತೆ, ಪ್ರತಿಯೊಬ್ಬ ಮನುಷ್ಯನಿಗೊಂದು ಆತ್ಮಗೌರವ ಅಂತ ಇರ್ತೈತಿ. ಅವನು ಕೆಳವರ್ಗದವರ ಹುಟ್ಟಿರಲಿ, ಮೇಲ್ವರ್ಗದವರ ಹುಟ್ಟಿರಲಿ, ಆನಂತರ ಅವನು ಕಸನ ಹೊಡಿತಿರಲಿ, ಪೈಖಾನಿನ ಬಳಿತಿರಲಿ, ಇವತ್ತಿನ ದಿವಸ ದೊಡ್ಡ ಮಂತ್ರಿನೇ ಆಗಿರಲಿ, ಯಾವುದೇ ಆದರೂ ಕೂಡ ಮನುಷ್ಯನಿಗೆ ಮೂಲತಃ ಒಂದು ಆತ್ಮಗೌರವ ಅಂತ ಇರ್ತೈತಿ. ಆ ಆತ್ಮಗೌರವಕ್ಕೆ ಅವನ ಸ್ಥಾನಮಾನ, ಅವನ ವೃತ್ತಿ, ಅವನ ಆರ್ಥಿಕ ಪರಿಸ್ಥಿತಿ ಆತ್ಮಗೌರವಕ್ಕೆ ಧಕ್ಕೆ ತಂದು ಕೊಡಬಾರದು. ಆತ್ಮಗೌರವ, ಅದನ್ನು ಆತ್ಮಗೌರವನ ಕಾಪಾಡಿದಂಥವರು ಅದು ಬಸವಣ್ಣನವರು. ಮಾನವ ಘನತೆಯನ್ನು ಎತ್ತಿ ಹಿಡಿದಂಥವ್ರು ಬಸವಣ್ಣನವರು. ಅದಕ್ಕಾಗಿ ಅವರಿಗೆ ಮಹಾ
ಮಾತವಾದಿ ಅಂತ ಕರೀತಾರೆ. ನಿಮಗೊಂದು ಘಟನೆಯನ್ನು ನಾ ಹೇಳ್ತೇನೆ. ಏನಂತ, ಹಸಿವಿನಿಂದ ಬಳಲಿ ನಾವು ಇನ್ನೊಬ್ಬರು ಗುಲಾಮನಾಗ್ತಾನೆ. ಅದಕ್ಕಾಗಿ ಮನುಷ್ಯ ತಾನು ಆತ್ಮಗೌರವದಿಂದ ಬದುಕಬೇಕಾತಂದ್ರೆ ಅವನು ಭಿಕ್ಷಕನಾಗಬಾರದು. ಹೊಟ್ಟೆ ಸಲುವಾಗಿ ತನ್ನ ಆತ್ಮಗೌರವವನ್ನು ಕಳ್ಕೊಂಡು ಇನ್ನೊಬ್ಬರು ಗುಲಾಮನಾಗಬಾರದು. ಇದಕ್ಕೇನಂತಾರೆ, ಆತ್ಮಗೌರವ ಅಂತ ಕರೀತಾರೆ. ಈ ಮನುಷ್ಯನಿಗೆ ಅನ್ನದ ಕೊರತೆ ಉಂಟಾಗಬಾರದು. ಸಮೃದ್ಧಿ ಇರಬೇಕು, ಅನ್ನಕ್ಕೆ ಸಮೃದ್ಧಿ ಇರಬೇಕು. ಅದು ಮನುಷ್ಯನಿಗೆ ಗೌರವವನ್ನು ಕಡಿಮೆ ಮಾಡ್ತದೆ. ಹಸಿವಾತಂದ್ರೆ ಎಲ್ಲಿ ಬೇಕಾದಲ್ಲಿ ಭಿಕ್ಷೆ ಕೇಳ್ತಾನ. ಅದಕ್ಕಾಗಿ ಬಸವಣ್ಣನವರು ಮನುಷ್ಯನ ಅನ್ನಕ್ಕೆ ಧಕ್ಕೆ ಉಂಟು ಮಾಡಬಾರದು. ಆತ್ಮಗೌರವ ಕಡಿಮೆ ಆಗದಿದ್ರಿಂದ ಮನುಷ್ಯನಿಗೆ ಅನ್ನದ ಕೊರತೆ ಆಗಂದ್ರೆ, ಈ ಮನುಷ್ಯನಿಗೆ ಅನ್ನದ ಕೊರತೆ ಆಗಬಾರದು ಅಂತಂದ್ರೆ ಒಂದು ಕಾಯಕದಿಂದ ಉತ್ಪಾದನೆ ಮಾಡಬೇಕು. ಇನ್ನೊಂದು ಧರ್ಮ, ದೇವರು, ಸಂಪ್ರದಾಯದ ಹೆಸರಿನಿಂದ ನಾವು ಆಹಾರವನ್ನು ಏನು ವೇಸ್ಟ್ ಮಾಡ್ತೇವೆ ಆ ವೇಸ್ಟ್ ನಿಲ್ಲಬೇಕು. ಪ್ರಾಣಕ್ಕೆ ಧಕ್ಕೆ ಆಗುವಂತ ಎಲ್ಲ ಆಚರಣೆಗಳನ್ನು ತಿರಸ್ಕಾರ ಮಾಡಿದ್ರು ಬಸವಣ್ಣವರು. ಪ್ರಾಣ ಕೊಡಕ್ಕೆ ಯಾರಿಂದನೂ ಆಗಂಗಿಲ್ಲ, ಅದು ಯಾರು ಕೊಡಕ್ಕೆ ಆಗಂಗಿಲ್ಲ. ಸಣ್ಣ ಮಕ್ಕಳು ಹೋಗಿ ಅಲ್ಲಿತ್ರ ಎತ್ತಿ ಹೋಗಿದ್ದಾರೆ. ನಾವು ಹರಕೆ ಬರ್ತೇವೆ ಅಂತ ಹೇಳ್ಕೊಂಡು ಅಲ್ಲಿತ್ರ ಎತ್ತಿ ಹೋಗಿದ್ದಾರೆ. ಎಷ್ಟೊಂದು ಮಂದಿ ಮಕ್ಕಳು ಪ್ರಾಣ ಕಳ್ಕೊಂಡಾರ. ಅದಕ್ಕಾಗಿ ಇಂಥ ಪ್ರಾಣ ಕಳೆದುಕೊಂಡು ಪ್ರಾಣಕ್ಕೆ ಧಕ್ಕೆಯಾಗುವಂಥ ಯಾವುದೇ ಧಾರ್ಮಿಕ ಆಚರಣೆ ಆಚರಿಸಬಾರ್ದು ಅಂತಾರೆ ಬಸವಣ್ಣವರು. ಧಕ್ಕೆ ಆಗದಿದ್ದು ಮಾನವ ಹೋಗಬಾರ್ದು. ಮನುಷ್ಯನಿಗೆ ಪ್ರಾಣ ಅಂದ್ರೆ ಆತ್ಮಗೌರವ ಅದು. ಅದಕ್ಕಾಗಿ ಮನುಷ್ಯನ ಮಾನ ಏನೈತಲ್ಲ, ಆ ಮಾನ ಹೋಗ್ತಕ್ಕಂಥ ಯಾವ ಆಚರಣೆಗಳನ್ನು ಆಚರಣೆ ಮಾಡಬಾರ್ದು. ಆಚರಣೆಗಳನ್ನು ಆಚರಣೆ ಮಾಡಬಾರ್ದು. ಆಚರಣೆ ಮಾಡಿದರೆ ನಾವು ಪ್ರತಿಭಟನೆ ಮಾಡಬೇಕು. ಇದು ಮಾನವನ ಘನತೆಗೆ ಧಕ್ಕೆ ತರದತಿ, ಮಾನವೀಯತೆ ಅಲ್ಲ ಅನ್ನೋದನ್ನು ನಾವು ಹೇಳುವಂಥ ಧ್ವನಿಯನ್ನು ಇಟ್ಕೋಬೇಕು ನಾವೆಲ್ಲರೂ. ಇಲ್ಲ ಅಂದ್ರೆ ಧ್ವನಿ ಇರಲಿಲ್ಲ ಅಂದ್ರೆ ಹಂಗ ನಡೀತಾನೇ ಇರ್ತದೆ. ಅನ್ನವನ್ನ ಕಾಪಾಡ್ತಾನೆ ಬಸವಣ್ಣ. ಅದಕ್ಕಾಗಿ ಘನತೆಯನ್ನು ಇಡೀ ಜಗತ್ತಿನಲ್ಲಿ, ವಿಶ್ವದಲ್ಲಿ ಎತ್ತಿಡಿದಂಥ ಮಹಾಮಹಿಮ ಬಸವ. ನಿಮ್ಮ ರಾಣಿ ವಾಸದಾಣಿ ಅಂತ ಸಂಸ್ಕೃತಿ ಇದು. ಹಳೆಯ ಸ್ವಭಾವವೂ ಸರಿ, ಕಾಯಕದಿಂದ ಬಂದಿದ್ದ ಲಿಂಗಾರ್ಪಿತ ಅಂತ ಸಂಸ್ಕೃತಿ ಇದು. ಭವ್ಯವಾದ ಸಂಸ್ಕೃತಿ ಈ ಕನ್ನಡ ನಾಡಿನಲ್ಲಿ ಇತ್ತು ಅಂತೇಳಿ ಬ್ರಿಟಿಷ್ ರೈಟ್ಸ್ ಫ್ಲೀಟ್ಸ್ ವಿದ್ವಾಂಸರು ಬಸವಾದಿ ಶರಣರ ವಿಚಾರಗಳನ್ನ ಕಂಡು ವೈಬ್ರೇಷನ್ ಹಾಕೊಂಡಿದ್ದಾರೆ ಆ ಕಾಲಕ್ಕೆ. ಇವತ್ತು ಘನತೆಯ ಕರ್ನಾಟಕ ಸರ್ಕಾರ ಬಸವಾದಿ ಶರಣರ ವೈಭವವನ್ನು ನಮ್ಮ ವಿಜಯಾನಂದ ಕಾಸಪ್ಪನವರ ಆಸೆಯಂತೆ ಪ್ರತಿ ವರ್ಷ ಕೂಡಲ ಸಂಗಮದಲ್ಲೇ ಆಗಲಿ ಅಂತಕ್ಕಂಥ ಸಂಕಲ್ಪವನ್ನು ಅವರು ಮಾಡಿದ್ದಾರೆ. ಒಳ್ಳೆಯ ಸಂಕಲ್ಪ. ಇದರಲ್ಲಿ ಒಂದು ಋಷಿ ಸಂಸ್ಕೃತಿ ಇದೆ, ಇನ್ನೊಂದು ಕೃಷಿ ಸಂಸ್ಕೃತಿ ಇದೆ. ಈ ಕೃಷಿ ಸಂಸ್ಕೃತಿ ಇದರ ವಾರಸುದಾರ ಯಾರು ಅಂದ್ರೆ ಬಸವಾದಿ ಶರಣರು. ಇದು ಜಾತಿ, ಧರ್ಮ, ವರ್ಣ, ವರ್ಗವನ್ನು ಮೀರಿದಂತಹ ಸಂಸ್ಕೃತಿ. ಕುವೆಂಪು ಒಂದು ಕಡೆ ಕುವೆಂಪು ವಿಜಯಾನಂದ ಕಾಸಪ್ಪನವರೇ ಕುವೆಂಪು ಹೇಳ್ತಾರೆ, ಕಳ್ಳನೊಬ್ಬನ ಗುರುವನ ಮಾಡಿ ಸುಳ್ಳಿನ ಮಾಲೆ ಕೊರಳಿಗೆ ಸೂಡಿ ಧರ್ಮವ ನೆರವರ ನೊಡೆಯ. ಗುರುವನ್ನು ಮಾಡಿ ಸುಳ್ಳಿನ ಮಾಲೆಯ ಕೊರಳಿಗೆ ಸೂಡಿ ಧರ್ಮವ ನೆರವರ ನೊಡೆಯ. ಯಾವ ಧರ್ಮ? ನೀ ಧರ್ಮ ಅಂತೇಳಿ ಗುಂಡಿಕ್ಕಿ ಕೊಲ್ಲುವುದು ಹೇಗೋ ಹಾಗೆ ನೀನು ಯಾವ ಜಾತಿ ಅಂತ ವರ್ಣಿಸೋದು ಎರಡೂ ಒಂದೇ ಅಂತೇಳಿ ಗುಂಡಿಕ್ಕೋದು ಒಂದೇ, ನೀನು ಯಾವ ಜಾತಿ ಅಂತ ಕೇಳಿ ವರ್ಣಿಸೋದು ಒಂದೇ. ಎರಡೂ ಭಯೋತ್ಪಾದಕತೆ, ಎರಡೂ ಭಯೋತ್ಪಾದಕರು, ಇಬ್ರು ಭಯೋತ್ಪಾದಕರು. ಬಸವಣ್ಣವ್ರ ಬಗ್ಗೆ ಮಾತಾಡೋರು ಮಾತ್ರ ಇದ್ರು, ಬಸವಣ್ಣವ್ರ ಬಗ್ಗೆ ಏನೆಲ್ಲ ಹೇಳೋರಿದ್ರು. ಆದ್ರೆ ಬಸವಣ್ಣವರ ಆಚಾರ ವಿಚಾರವನ್ನ ಆಚರಿಸಿ ದಿನನಿತ್ಯದ ಜೀವನದೊಳಗೆ ಬಸವಣ್ಣನ ಚಿಂತನೆಗಳನ್ನ ಮಾಡಿ ಜೀವನವನ್ನು ನಡೆಸುತ್ತಿದ್ದಾರಲ್ಲ, ಅವರು ಬಹಳ ಕಮ್ಮಿ ಜನರಿದ್ದಾರೆ. ಆ ಕಮ್ಮಿ ಜನರೊಳಗ ಇವತ್ತ ಬಹಳಷ್ಟು ಮಂದಿ ವೇದಿಕೆ. ನಾನು ಪ್ರತಿ ಸದ್ಯ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೆ. ನಾಯಕ ಅಂತ ಘೋಷಣೆ ಮಾಡುವಂಥದ್ದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಬಹಳಷ್ಟು ಮಂದಿ ರಾಜ್ಯದ ಮುಖ್ಯಮಂತ್ರಿಗಳಾದ್ರು ಬಸವಣ್ಣನ ಬಗ್ಗೆ ಬರೀ ಭಾಷಣ ಮಾಡ್ತಾ ಇದ್ರು. ಆದ್ರೆ ಆಚಾರ ವಿಚಾರಗಳನ್ನಾಗ್ಲಿ ಸಂಸ್ಕೃತಿಯ ನಾಯಕನಾಗಿ ನಾವು ಮಾಡ್ಬೇಕಂತ ಚಿಂತನೆಯನ್ನ ಮಾಡಲಿಲ್ಲ ಯಾರು. ಆದ್ರೆ ಸಿದ್ದರಾಮಯ್ಯ ಸಾಹೇಬರು, ನಾನು ನಿಜವಾಗ್ಲೂ ಬಹಳ ಪುಣ್ಯವಂತ. ನನಗೆ ನಾನು ಸಿದ್ದರಾಮಯ್ಯ ಸಾಹೇಬ್ ನಾಳೆ ವೇದಿಕೆ ಮೇಲೆ ಹೇಳ್ತೀನಿ ವಿಚಾರಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾನು ಒಳ್ಳೆ ಅಂತ ಕೂತ್ಬಿಟ್ಟಿದ್ದೆ. ನನಗೆ ಬೇಡ ಬೇಡ ಈ ಇಲಾಖೆ ಅಂತ ನಾನು ಬಹಳ ಸದ್ಯ ವೇದಿಕೆ ಮೇಲೆ ಹೇಳಿದ್ದೀನಿ. ಬಹಳಷ್ಟು ಸಾಹಿತ್ಯಗಳು ನಾನು ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ ಅವರು ಸಾಂಸ್ಕೃತಿಕ ನಾಯಕ ಅಂತ
ಬಸವಣ್ಣವರನ್ನು ಘೋಷಣೆ ಮಾಡೋ ಹೊತ್ತಾಗ ಆ ಇಲಾಖೆ ಸಚಿವನಾಗಿ ನಾನು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ನಾನು ಪುಣ್ಯವಂತ, ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅನ್ನೋ ಮಾತನ್ನು. ಯಾಕಂದ್ರೆ ಬಸವಣ್ಣನ ನಾಡಿನ ನಾನು ಹುಟ್ಟಿ ಬೆಳೆದವನು, ನಾನು ಇಲ್ಲೇ ಹುಟ್ಟಿ ಬೆಳೆದಂಥವ್ರು. ಬಸವಣ್ಣನ ಆಚಾರ ವಿಚಾರಗಳನ್ನ ವಚನಗಳನ್ನ ಇಡೀ ರಾಜ್ಯಕ್ಕೆ ಪರಿಚಯಿಸಬೇಕು, ಯುವಕರಿಗೆಲ್ಲರಿಗೂ ಈ ವಿಚಾರವನ್ನು ತಿಳಿಸಬೇಕು. ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡಬೇಕು. ಆ ಕಾರ್ಯಕ್ರಮ ಇದೇ ವರ್ಷ ಬಸವ ಜಯಂತಿ ಕೂಡಲ ಸಂಗಮಗಳಲ್ಲಿ ಪ್ರಾರಂಭ ಆಗಬೇಕಂತ ಸೂಚನೆಯನ್ನು ಕೊಟ್ಟರು. ಬಂಧುಗಳೇ, ಇವತ್ತ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಈ ವರ್ಷಕ್ಕಿಂತ ಮುಂದಿನ ವರ್ಷ ಇನ್ನೂ ಅದ್ದೂರಿ ಆದಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಒಂದು ಜಾತಿ ಸೀಮಿತವಾದಂಥಲ್ಲ, ಈ ಜಾತಿ ಜಗತ್ತಿಗೆ ಅವರು ತನ್ನೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಕ್ಕೆ ಇವತ್ತು ಇಂಥ ಅದ್ದೂರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಬಸವಣ್ಣವರು ನಮ್ಮ ವಚನದ ಮುಖಾಂತರ ಆಡಳಿತದ ವ್ಯವಸ್ಥೆಯನ್ನು ತಿಳಿಸುವಂತ ಕೆಲಸವನ್ನು ಮಾಡಿದ್ರು. ಹೊಸ ಅನುಭವ ಮಂಟಪದ ಮುಖಾಂತರ ಇವತ್ತು ಇಂದ ಅನುಭವ ಮಂಟಪ ಏನಾಯ್ತು ಅದೇ ರೀತಿ ಇವತ್ತು ಸಂಸತ್ತು ನಡೀತಾ ಇದೆ. ಸಂಸತ್ತೊಳಗೆ ಇದೇ ರೀತಿ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ಅದಾದ್ಮೇಲೆ ಸಂವಿಧಾನವನ್ನು ರಚನೆ ಮಾಡಿ ಇವತ್ತ ನಮ್ಮಂತ ಬಡವರು ಮಕ್ಕಳು, ನಮ್ಮಂತ ಸಾಮಾನ್ಯ ಸಮಾಜಗಳ ಹುಟ್ಟಿದಂತವರು ಇವತ್ತ ಇಲ್ಲಿ ನಿಂತು ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣೀಭೂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣೀಭೂತರು ಮೇಲೆ ಕೆಲಸವನ್ನ ಮಾಡುವಂತ ಅವರಿಗೆ ತೆಲಿಗೆ ಏನೇನೋ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ವಿಚಾರವನ್ನ ಬೋಧನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಾತಿಗಳ ಮಧ್ಯೆ ಜಗಳ ಹಚ್ಚುವಂತ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಇವಕ್ಕೆಲ್ಲದಕ್ಕೂ ಎಳ್ಳ ನೀರು ಬಿಡಬೇಕಂದ್ರೆ ಬಸವಣ್ಣನ ವಚನವನ್ನು ತೆಗೆದುಕೊಂಡು ಇಡೀ ರಾಜ್ಯದಿಂದ ಹೊರಟೆ ನಿಶ್ಚಿತವಾಗಲು ಈ ಯುವಕರಿಗೆ ಒಂದು ಮನಸ್ಸಿಗೆ ಪರಿಣಾಮ ಬೀರುವ ಕೆಲಸ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ತಗೊಂಡು ಅದಕ್ಕೆ ನಾವು ಹೇಳ್ತಾ ಇದ್ವಿ, ಈ ಬಸವಣ್ಣನ ಬೇರೆ ನಾವು ಅದಕ್ಕೆ ನಿಜವಾದ ನೋಡಿ, ನಮ್ಮ ವಿಠಲ್ ಮಹಾಂತಪ್ಪ ಅವರು ಭಾಗ್ಯ ಕೊಡ್ತಕ್ಕಂಥ ವಿಚಾರಧಾರೆ ವ್ಯಕ್ತಿ ಹಸಿವಿನಿಂದ ಇರಬಾರ್ದು ಅನ್ನೋ ದೃಷ್ಟಿಯಿಂದ ತಾನೇ ಅನ್ನ ಕೊಡ್ತಕ್ಕಂಥದ್ದು, ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಯಾವುದೇ ವ್ಯಕ್ತಿ ಗಂಡಿನೇ ಇರಲಿ, ತಾಯಿ ತಂದೆ ನೋಡಲಾರ್ದಂಥ ಮಕ್ಕಳು ಎಷ್ಟಿದ್ರು, ವಯಸ್ಸಾದವರು ಇರಲಿ, ಅವರು ಅನ್ನಕ್ಕಾಗಿ ಇನ್ನೊಂದು ಮನೆಗೆ ಕೈ ಚಾಚಬಾರ್ದು ಅಂತಕ್ಕಂಥ ವಿಚಾರಧಾರೆ ಏನು ಸಿದ್ದರಾಮಯ್ಯ ಇದೆಯಲ್ಲ, ಅದು ಅದ್ಭುತ. ಹಾಗೆ ಅಂತಕ್ಕಂಥ ಪ್ರತಿಯೊಬ್ಬರು ದುಡಿದು ತಿನ್ನಬೇಕು ಅಂತಹ ವಿಚಾರವನ್ನು ಹೇಳುವ ಜೊತೆಗೆ ಇವತ್ತು ಒಂದು ದೊಡ್ಡ ಆ 12ನೇ ಶತಮಾನದಲ್ಲಿ ಇವತ್ತು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಬೇಕು ಅಂತಕ್ಕಂಥ ವಿಚಾರ. ಎಲ್ಲ ಜನಾಂಗಗಳನ್ನು, ಎಲ್ಲ ಜಾತಿ ಜನಗಳು ಒಂದುಗೂಡಿಸಿ ಎಲ್ಲರೂ ಸಮಾನರು ಅಂತಕ್ಕಂಥ ವಿಚಾರಧಾರೆಗಳನ್ನ ಆವತ್ತಿನಿದೆ. ಅದು ಇವತ್ತಿನವರೆಗೂ ಅದು ಇಂಪ್ಲಿಮೆಂಟ್ ಆಗಲಾರದೆ ಧರ್ಮ ಜಾತಿ ಘರ್ಷಣೆ ದಿನಂಪ್ರತಿ ನಡೀತದೆ. ಮಾನವರನ್ನಾಗಿ ಕಾಣಲಾದಂಥ ಧರ್ಮ ಯಾವುದು? ನಮಗಂತೂ ಅಂಬೇಡ್ಕರ್ ಅವರು ಬಸವಣ್ಣ ತತ್ವದ ಮೂಲಕ ಸಂವಿಧಾನ ಬರೆದ್ರೇನೋ ಅಂತಕ್ಕಂಥ ಅಂತ ಅದ್ಭುತ. 12ನೇ ಶತಮಾನದಿಂದ ಇಲ್ಲಿ ತನ ನೋಡಿದ್ರು ಗುರುಗಳ ಯಥಾ ಸ್ಥಿತಿಯಲ್ಲಿರೋ ಅಂತಕ್ಕಂಥ ಒಂದು ದಿನ 187 ವರ್ಷಗಳ ನಂತರ 12ನೇ ಶತಮಾನದಲ್ಲಿ ಈ ಒಂದು ಪವಿತ್ರವಾದ ಪುಣ್ಯ ಭೂಮಿ ಮೇಲೆ ಬಸವಾದಿ ಪ್ರಮುಖರು ನಾವು ಇತಿಹಾಸ ಪುಟಗಳಲ್ಲಿ ಓದಿರುವಂಥ ಬಸವಾದಿ ಶರಣರನ್ನು ಸುಮಾರು 700ಕ್ಕೂ ಹೆಚ್ಚು ಜನ ಶರಣರು ಅಂದು ಕೂಡಲ ಸಂಗಮದಲ್ಲಿ ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಆ ಬಸವಾದಿ ಎಲ್ಲ ಶರಣರು ನಡೆದಾಡಿರುವಂಥ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಬಸವಾದಿ ಶರಣರ ಒಂದು ವೈಭವ, ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಎನ್ನುವ ಈ ಇತಿಹಾಸ ಪುಟಗಳಲ್ಲಿ ಬರೆದಿರುವಂತಹ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಹುರುಗುಂದದಲ್ಲಿ, ಅದು ಕೂಡಲ ಸಂಗಮದಲ್ಲಿ ಪ್ರಥಮ ಬಾರಿಗೆ ಇವತ್ತು ಆಯೋಜನೆ ಮಾಡಿದ್ದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಅನ್ನೋ ಮಾತನ್ನು ತಿಳಿಸಿದಂಥವರು ಅದು ಅಣ್ಣ ಬಸವಣ್ಣನವರು, ಜಗಜ್ಯೋತಿ ಅಣ್ಣ ಬಸವಣ್ಣನವರು ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಬಂಧುಗಳೇ, ಈ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ
ಶಿವರಾಜ್ ತಂಗಡಿಯವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು 2025-26ನೇ ಆಯವ್ಯಯದಲ್ಲಿ ಸರ್ವಧರ್ಮ ಸಂಸತ್ತು ಅನ್ನುವ ಒಂದು ಘೋಷಣೆಯ ಮುಖಾಂತರ ಬಸವ ಜಯಂತಿಯ ಅಂಗವಾಗಿ ಬಸವ ಜಯಂತಿಯೇ ದಿವಸ ಈ ಬಸವಾದಿ ಶರಣರ ವೈಭವವನ್ನು ಇವತ್ತು ಆಚರಣೆ ಮಾಡಿ ಇಡೀ ಭಾರತ ದೇಶಕ್ಕೆ ಒಂದು ಸಂದೇಶವನ್ನು ನೀಡಬೇಕು. ಇಂಥ ಪುಣ್ಯಾತ್ಮರು ಈ ಪವಿತ್ರವಾದ ಭೂಮಿ ಮೇಲೆ ಈ ಒಂದು ಕೂಡಲ ಸಂಗಮವನ್ನ ವಿದ್ಯಾಭೂಮಿ ಐಕ್ಯಭೂಮಿ ಅಂತ ಏನು ಹೇಳ್ತೀವಿ, ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಈ ಒಂದು ವೈಭವ, ಆ ಶರಣರ ವೈಭವವನ್ನ ನಮ್ಮ ನಾಡಿನ ಮುಂದಿನ ಪೀಳಿಗೆಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಲ್ಲ. ಆದ ಕಾರಣ ತಮ್ಮೆಲ್ಲರ ಪರವಾಗಿ, ಈ ವೇದಿಕೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಾನು ವಿಶೇಷವಾದ ಅಭಿನಂದನೆಯನ್ನ, ಧನ್ಯವಾದಗಳನ್ನು ನಾನು ಅರ್ಪಿಸಕ್ಕೆ ಬಯಸ್ತೇನೆ. 2 ದಿವಸಗಳ ಕಾಲ 29-30 ನಾಳೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದರ ಜೊತೆಗೆ ವಿದ್ವಾಂಸರು, ಕವಿಗಳು ಇವತ್ತು ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಪ್ರತಿ ವರ್ಷ ಕೂಡಲ ಸಂಗಮದಲ್ಲಿ ಈ ಬಸವಾದ ಶರಣರ ವೈಭವ ನಡೆಯಬೇಕು ಅಂದಾಗ ಇವತ್ತು ನಮ್ಮ ಆಚಾರ, ಅನ್ನ ಬಸವಣ್ಣನವರ ಆಚಾರ ವಿಚಾರಗಳನ್ನು ನಾವು ಈ ನಾಡಿಗೆ ಸಂದೇಶವನ್ನು ಕೊಡೋದಕ್ಕೆ ಮಾತ್ರ ಸಾಧ್ಯ. ಯಾಕಂದ್ರೆ ಬಸವಣ್ಣ ಅನ್ನೋ ಹೆಸರನ್ನು ಎಲ್ಲರೂ ಇಟ್ಕೊಳ್ತಾರೆ, ಎಲ್ಲರೂ ಬಾಯಲ್ಲಿ ಆಡ್ತಾರೆ. ಆದರೆ ಆ ಬಸವ ತತ್ವದ, ಬಸವಣ್ಣನ ಅನಿವಾರ್ಯಗಳಾಗಿ ನಡೆಯುವಂಥವರು ಇಲ್ಲಿ ಬಹಳ ಕಷ್ಟವಾಗಿದೆ. ಯಾಕಂದ್ರೆ ಬಸವಣ್ಣನನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು. ಸಕಲ ಜೀವಾತ್ಮಗಳಿಗೆ ನೇಸಕ್ಕೆ ಬಯಸಿದಂತ ಬಸವಣ್ಣವರು ಯಾವುದೇ ಧರ್ಮ, ಜಾತಿ, ಮತ ಅವನ್ನದೇ ಕಾಯಕದಲ್ಲಿ, ಇವತ್ತು ದಾಸೋಹದಲ್ಲಿ, ಇವತ್ತು ವರ್ಗರಹಿತ ಇವತ್ತು ಧರ್ಮವನ್ನು ನಿರ್ಮಾಣ ಮಾಡುವಂತ ಶಕ್ತಿ ಅದು ಅಣ್ಣ ಬಸವಣ್ಣನವರಿಗೆ ಒಬ್ಬರಿಗೆ ಇದೆ ಎನ್ನುವ ಮಾತನ್ನು ನಾವು ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಒಂದು ಮಾತನ್ನು ನಾವು ಒಪ್ಪಿಕೊಳ್ಳಬೇಕು. ಏನು ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳ್ತೀವಿ. ಯಾಕೆ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ನಾವು ನಮ್ಮ ಆತ್ಮಸಾಕ್ಷಿಯಾಗಿ ಒಪ್ಕೊಳ್ತೀವಿ ಅಂದ್ರೆ ಆ ಮಾನವ ಕುಲಕ್ಕೆ, ಮಾನವ ಕುಲಕ್ಕೆ ಒಂದು ಶಕ್ತಿಯನ್ನ, ಒಂದು ಸ್ವಾಭಿಮಾನವನ್ನ ನೀಡಿದಂತ ಪುಣ್ಯಾತ್ಮರು ಅದು ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ಮಾತನ್ನು ಕೂಡ ನಾವು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಇವತ್ತೇನು ಸಮಾನತೆಯನ್ನ, ಅಹಿಂಸೆಯನ್ನ ಸಹಿಸದೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟು ಇವತ್ತು ಸುಮಾರು 770 ಶರಣರನ್ನ ಇವತ್ತು ಅನುಭವ ಮಂಟಪದಲ್ಲಿ ಸನ್ಮಾನ್ಯ ಅಲ್ಲಮ ಪ್ರಭುಗಳ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಏನೊಂದು ಫಸ್ಟ್ ಪಾರ್ಲಿಮೆಂಟ್ ನಮ್ಮ ದೇಶದಲ್ಲಿ ನಡೆದಿತ್ತು. ಅದು ಇವತ್ತಿಗೂ ಕೂಡ ನಾವು ಇವತ್ತು ಸಂಸದ ಏನು ಸಂವಿಧಾನ ಮತ್ತು ನಮ್ಮ ಸಂಸದಗಳಲ್ಲಿ ನಾವು ಮಾತಾಡುವಂತ ಒಂದು ಹಕ್ಕನ್ನ ನೀಡಿದಂಥವ್ರು ಇವರೆಲ್ಲ ಪುಣ್ಯಾತ್ಮರು. ಆದ ಕಾರಣ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಏನು ಸಮಾನತೆಯನ್ನು ಘೋಷಣೆ ಮಾಡಿದ್ರು ಅದನ್ನ ಪ್ರತಿಪಾದಿಸಿ ಇವತ್ತು ಅಕ್ಷರ ಸಹ ಅದನ್ನ ನಮ್ಮ ಸಂವಿಧಾನದಲ್ಲಿ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಅದರ ದಾರಿಯಾಗಿ, ಇವತ್ತು ದಾರಿದೀಪ ಆಗಿ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಂಧುಗಳೇ. ಆದ ಕಾರಣ ಇನ್ನು ಹೆಚ್ಚಿಗೆ ಸಮಯ ಅವರೇ ಬಸವ ತತ್ವದ ಏಕೈಕ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಬಂದಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅವ್ರು ಮಾತು ಎತ್ತಿ ಹೇಳ್ತಾ ಇರ್ತಾರೆ, ನಾನು ಬಸವಾದಿ ಶರಣರ ಅನಿವಾಯಿ ಅಂತ ಹೇಳ್ತಿರ್ತಾರೆ. ನೀವು ಅನೇಕ ಸಂದರ್ಭದಲ್ಲಿ ಕೇಳಿರ್ಬೇಕು. ಮುಖ್ಯಮಂತ್ರಿಗಳು ಇವತ್ತು ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ. ಅವರು 17ರಲ್ಲೇ ನನಗೆ ಅನುಮತಿಯನ್ನು ಕೊಟ್ಟಿದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರ ಅಂದಿನ ಸಚಿವರು 20 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನೀಡಿದ್ರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ. ಆದರೆ ಅನಿವಾರ್ಯ ಕಾರಣದಿಂದ 2017ರಿಂದ ಈ ಒಂದು ಪವಿತ್ರವಾದ ಭವ್ಯವಾದ ಬಸವಾದಿ ಶರಣರ ಒಂದು ವೈಭವ ಕಾರ್ಯಕ್ರಮ 2025ಕ್ಕೆ ಅವರೇ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ನೇಹಿತರಾದಂತಹ ಶಿವರಾಜ್ ತಂಗಡಿಯವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು ನಿಜವಾಗ್ಲೂ ಒಂದು ಬಹಳ ಹೆಮ್ಮೆಯನ್ನು ತಂದಿದೆ. ಈ ಒಂದು ಕಾರ್ಯಕ್ರಮ
ಪ್ರತಿ ವರ್ಷ ನಮ್ಮ ಕೂಡಲ ಸಂಗಮದಲ್ಲಿ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು, ಈ ಬಸವಣ್ಣನವರನ್ನ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ ಅಂತ ಹೇಳಿ ನಮ್ಮ ಸಚಿವರು ಈಗಿಂದಾನೆ ಹೇಳ್ತಾ ಇದ್ರು. ಬಹಳ ಸಂತೋಷ ಸರ್, ನಾವು ಎಲ್ಲ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿ ಆದ್ರೆ ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನ 2 ದಿವಸಗಳ ಕಾಲ ನಮ್ಮ ಕೂಡಲ ಸಂಘದಲ್ಲಿ ಆಗಬೇಕು ಅನ್ನೋದನ್ನು ನಾನು ಒತ್ತಾಯವನ್ನು ಮುಖಾಂತರ ನಾನು ಮಾನ್ಯ ಸಚಿವರಲ್ಲಿ ಮಾಡ್ತಾ ನಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಹುತೇಕ ಬಹಳ ಮಂದಿ ಹೇಳ್ತಾ ಇದ್ರು, ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಬಂದು ಸಾಕ್ಷಿಯಾಗಿದ್ದೀರಿ. ನಮಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸಿ ಈ ವಚನಗೋಷ್ಠಿ ಕಾರ್ಯಕ್ರಮ ಮುಂದುವರಿಯಿದೆ. ನಾಳೆ ಕೂಡ ಸಚಿವರುಗಳು, ಮಾನ್ಯ ಶಾಸಕರು ಹಾಗೂ ನಮ್ಮ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಎಲ್ಲ ಸ್ವಾಮೀಜಿಗಳಿಗೂ ತಮಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಮುಂದಿನ ಗೋಷ್ಠಿಗೆ ಅವರೆಲ್ಲ ಗುಣಗಳು ನಮಗೆ ಓದೋದಿಲ್ಲ. ಅಧ್ಯಕ್ಷ ಕೊಟ್ಟ ಸಭೆಯಲ್ಲಿ ಅವ್ರು ಮಾಡ್ತಾರೆ. ಮಂತ್ರಿಗಳನ್ನು ಅರ್ಪಿಸ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ನಮ್ಮ ಜಿಲ್ಲಾ ಉಸ್ತುವಾರಿದಿಗೆ ಆಗಿ ತಿಮ್ಮಾಪುರ ಸರ್ ಅವರ ನುಡಿಗಳನ್ನು ಕೇಳೋಣ. ವೇದಿಕೆ ಮೇಲೆ